ಕರ್ನಾಟಕದ ಜೊತೆ ಒಂದಿಲ್ಲ ಒಂದು ಖ್ಯಾತಿಯನ್ನ ತೆಗೆಯುವಂತಹ ತಮಿಳುನಾಡಿಗೆ ನೀರು ಬಿಡಬೇಕಾ ಬಿಡಬಾರ್ದು ಅಥವಾ ಜೊತೆಗೆ ಕರ್ನಾಟಕದ ರೈತರ ಹಿತ ಕಾಪಾಡಬೇಕಾ? ಜಲಾಶಯಗಳ ಖಾಲಿ ಆಗ್ತಾ ಇರುವಂತದ್ದು, ನೀರು ಕೂಡ ಜಲಾಶಯಗಳು ಖಾಲಿ ಆಗ್ತಾ ಇದೆ, ನೀರು ಬಿಡೋದು ಹೇಗೆ? ತಮಿಳುನಾಡಿಗೆ ನೀರು ಬಿಡಬೇಕಾ ಅನ್ನುವಂತಹ ಪ್ರಶ್ನೆ. ಇತ್ತ ನಮ್ಮ ಕರ್ನಾಟಕದ ರೈತರ ಹಿತ ಕಾಪಾಡಬೇಕಾ? ಇನ್ನು ಜಲಾಶಯಗಳು ಖಾಲಿ ಇರುವಂತದ್ದು, ನೀರು ಬಿಡೋದು ಹೇಗೆ? ಇದೇ ಪ್ರಶ್ನೆ ಆಗ್ತಾ ಇದೆ. ತಮಿಳುನಾಡು ಬೇಡಿಕೆ ಇಟ್ಟಿದೆ, ಇದರಿಂದ ಕರ್ನಾಟಕಕ್ಕೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು. ಸುಪ್ರೀಂ ತೀರ್ಪಿನತ್ತ ರಾಜ್ಯದ ರೈತರ ಚಿತ್ತ ಇದೆ. ಇವತ್ತು ಈ ಕುರಿತಾಗಿ ಸುಪ್ರೀಂನಲ್ಲಿ ತೀರ್ಪು ಬರುತ್ತೆ. ತಮಿಳುನಾಡು ವಾದಕ್ಕೆ ರಾಜ್ಯದ ಪ್ರತಿವಾದ ಏನಿರಬಹುದು? ತೀರ್ಪಿಗೂ ಮುನ್ನ ಸಿಎಂ ಡಿಕೆಶಿ ಕೊಟ್ಟ ಭರವಸೆ ಏನು? ಹಾಗಿದ್ರೆ ಏನಾಗುತ್ತೆ ಇವತ್ತಿನ ಕಾವೇರಿ ಜಲವಿವಾದದ ತೀರ್ಪು ಅನ್ನುವಂತಹ ಪ್ರಶ್ನೆ. ಜಲವಿವಾದದ ತೀರ್ಪಿಗೆ ರಾಜ್ಯದ ರೈತರ ಕ್ಷಣಗಣನೆ ಈಗ ಆರಂಭ ಆಗಿದೆ. ಏನು ತೀರ್ಪು ಕೊಡುತ್ತೋ ಏನೋ ಗೊತ್ತಿಲ್ಲ. ತಮಿಳುನಾಡಿಗೆ ನೀರು ಬಿಡಬೇಕಾ ಅನ್ನುವಂತಹ ಪ್ರಶ್ನೆ ಇದೆ. ಇತ್ತ ಕರ್ನಾಟಕದ ರೈತರ ಹಿತ ಕಾಪಾಡಬೇಕಾ? ಮತ್ತೊಂದು ಕಡೆಯಾಗಿರುವಂತಹ ಪ್ರಶ್ನೆ, ಜಲಾಶಯದಲ್ಲಿ ಮೊದಲೇ ನೀರಿಲ್ಲ, ನೀರು ಬಿಡೋದು ಹೇಗೆ? ನೀರೇ ಇಲ್ಲ ಅಂತಂದ್ಮೇಲೆ ನೀರು ಹೇಗೆ ಬಿಡಬೇಕು? ತಮಿಳುನಾಡು ಬೇಡಿಕೆ ಇದೀಗ ಕರ್ನಾಟಕಕ್ಕೆ ದೊಡ್ಡ ಸಂಕಷ್ಟ ತಂದಿಡ್ತಾ ಇರುವಂಥದ್ದು. ಸುಪ್ರೀಂ ತೀರ್ಪಿನತ್ತ ರಾಜ್ಯದ ರೈತರ ಚಿತ್ತ ಕೂಡ ಇರುವಂಥದ್ದು. ಇವತ್ತಿನ ತೀರ್ಪು, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರುತ್ತೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡುತ್ತೆ. ತಮಿಳುನಾಡು ವಾದಕ್ಕೆ ರಾಜ್ಯದ ಪ್ರತಿವಾದ ಏನಿರಬಹುದು ಸುಪ್ರೀಂ ಕೋರ್ಟ್ನಲ್ಲಿ? ತೀರ್ಪಿಗೂ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಭರವಸೆ ಏನು? ಕಾವೇರಿ ನೀರಿನ ಕಿಚ್ಚು ಮತ್ತೆ ಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ನೀರಿಗಾಗಿ ಸುಪ್ರೀಂ ಮೆಟ್ಟಿಲೇರಿದ ತಮಿಳುನಾಡು ಸರ್ಕಾರ ನಮ್ಮ ಪಾಲಿನ ನೀರನ್ನ ತಕ್ಷಣವೇ ಬಿಡುಗಡೆ ಮಾಡಿ, 3500 ಕ್ಯೂಸೆಕ್ ನೀರು ಕರ್ನಾಟಕ ಬಿಡುಗಡೆ ಮಾಡಿಲ್ಲ. ಹಂಚಿಕೆ ಪ್ರಮಾಣ ಮತ್ತು ಬಿಡುಗಡೆ ಪ್ರಮಾಣ ಕಡಿಮೆ ಇದೆ. ನೀರಿದ್ರೆ ಅಲ್ವಾ ನಿಮಗೆ ಬಿಡೋದಕ್ಕೆ ಸಾಧ್ಯ? ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ತಮಿಳುನಾಡು ಸರ್ಕಾರದಿಂದ. ಆಗಸ್ಟ್ 3ರಂದು ಸುಪ್ರೀಂಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ ತಮಿಳುನಾಡು. ಈ ಕುರಿತಾಗಿ ಇಂದು ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಸುಪ್ರೀಂ ಕೋರ್ಟ್ ಏನು ತೀರ್ಪನ್ನ ಕೊಡುತ್ತೆ ಕಾದು ನೋಡಬೇಕಾಗಿರುವಂತದ್ದು. ತಮಿಳುನಾಡು ಅರ್ಜಿಗೆ ಕರ್ನಾಟಕದಿಂದ ಈಗಾಗಲೇ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ರಾಜ್ಯದಲ್ಲಿ ಮುಂಗಾರು ಮಳೆಯೂ ಕೂಡ ಅನಿಶ್ಚಿತತೆಯಿಂದ ಕೂಡಿದೆ. ಮಳೆನೇ ಆಗ್ತಾ ಇಲ್ಲ ನಮ್ಗಿಲ್ಲಿ. ಈಗ ನೀರು ಹರಿಸಿದ್ರೆ ಭವಿಷ್ಯದಲ್ಲಿ ಕೊರತೆ ಉಂಟಾಗಬಹುದು. ಕರ್ನಾಟಕದ ಜನತೆಗೆ ಜಲಾಶಯಗಳು ಕೂಡ ಭರ್ತಿಯಾಗಲಿ, ಕೊಡ್ತೀವಿ ನೀರು ಅಂತ ಕರ್ನಾಟಕ ವಾದವನ್ನ ಮಾಡಿದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ ನಡೀತಾ ಇರುವಂತದ್ದು. ಕಾವೇರಿ ನೀರಿನ ಹಂಚಿಕೆ ವಿವಾದಕ್ಕೆ ಕುರಿತಂತೆ ನೀರಿಗಾಗಿ ಸುಪ್ರೀಂ ಮೆಟ್ಟಿಲೇರಿರುವಂತದ್ದು. ತಮಿಳುನಾಡು ಸರ್ಕಾರ ನೀರು ಬಿಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ನಮ್ಮ ಪಾಲಿನ ನೀರನ್ನ ತಕ್ಷಣವೇ ಬಿಡುಗಡೆ ಮಾಡಿ ಅಂತ ಕೂಡ ಆಗ್ರಹಿಸಲಾಗ್ತಾ ಇರುವಂತದ್ದು. 3500 ಕ್ಯೂಸೆಕ್ ನೀರನ್ನ ಕರ್ನಾಟಕ ಬಿಡುಗಡೆ ಮಾಡಿಲ್ಲ ಅಂತ ಆರೋಪವನ್ನ ಕೂಡ ಮಾಡಲಾಗಿರುವಂತದ್ದು. ಹಂಚಿಕೆ ಪ್ರಮಾಣ ಮತ್ತು ಬಿಡುಗಡೆ ಪ್ರಮಾಣ ಎರಡೂ ಕೂಡ ಕಡಿಮೆ ಇದೆ. ಸುಪ್ರೀಂ ಕೋರ್ಟ್ಗೆ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ನಿರ್ದೇಶನ ನೀಡುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ತಮಿಳುನಾಡಿನ ಸರ್ಕಾರದಿಂದ. ಸುಪ್ರೀಂ ತೀರ್ಪಿಗೂ ಮುನ್ನ ಸಿಎಂ ಡಿಕೆಶಿ ಭರವಸೆಯನ್ನ ನೀಡಿದ್ದಾರೆ. ರಾಜ್ಯದ ಜಲಾಶಯಗಳು ಸಂಪೂರ್ಣವಾಗಿ ತುಂಬಿಲ್ಲ. ನಮ್ಮ ರೈತರನ್ನ ಬದುಕಿಸುವ ಸವಾಲು ಇದೆ. ಜೊತೆಗೆ ಕಾನೂನು ಪಾಲಿಸುವ ಜವಾಬ್ದಾರಿಯೂ ಕೂಡ ನಮ್ಮ ಮೇಲಿದೆ. ರೈತರ ಹಿತ ಕಾಪಾಡುವುದು ನಮ್ಮ ಕರ್ತವ್ಯ. ಮೇಕೆದಾಟು ಯೋಜನೆಯಾದ್ರೆ ತಮಿಳುನಾಡಿಗೆ ತೊಂದರೆ ಇಲ್ಲ. ಕಾವೇರಿ ನೀರು ವಿಚಾರದಲ್ಲಿ ನಾವು ಕೂಡ ಕಾನೂನು ನಿಯಮವನ್ನ ಪಾಲಿಸಬೇಕು. ಇಲ್ಲ ನಿಯಂತ್ರಣವನ್ನ ಕೇಂದ್ರಕ್ಕೆ ಕೊಡಬೇಕಾಗತ್ತೆ.
ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಈ ಮೂಲಕ ತಮಿಳುನಾಡಿಗೆ ನೀರು ಬಿಡಲೇಬೇಕಿದೆ ಎಂದ ಡಿಕೆ ಶಿವಕುಮಾರ್ ಅವರು ತೀರ್ಪಿಗೂ ಮುನ್ನ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಿದ್ದಾರೆ. ರಾಜ್ಯದ ಜಲಾಶಯಗಳು ಸಂಪೂರ್ಣವಾಗಿ ತುಂಬಿಲ್ಲ, ಖಾಲಿ ಇರುವಂಥದ್ದು. ನಮ್ಮ ರೈತರನ್ನ ಕೂಡ ಬದುಕಿಸುವ ಸವಾಲು ನಮಗಿದೆ, ಜೊತೆಗೆ ಕಾನೂನನ್ನ ಕೂಡ ಪಾಲಿಸುವಂತಹ ಅವಶ್ಯಕತೆ ಇದೆ, ಜವಾಬ್ದಾರಿ ಕೂಡ ಇರುವಂಥದ್ದು. ಕಾನೂನನ್ನ ಕೂಡ ನಾವು ಕೂಡ ಪಾಲಿಸಲೇಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ರೈತರ ಹಿತ ಕಾಪಾಡುವುದು ನಮ್ಮ ಕರ್ತವ್ಯ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ತೀರ್ಪಿಗೂ ಮುನ್ನ ಹೇಳಿರುವಂಥದ್ದು. ಮೇಕೆದಾಟು ಯೋಜನೆಯಾದ್ರೆ ತಮಿಳುನಾಡಿಗೆ ತೊಂದರೆ ಆಗತ್ತೆ ಅಂತ ಅವರು ಅನ್ಕೊಂಡಿದ್ದಾರೆ. ಕಾವೇರಿ ವಿಚಾರದಲ್ಲಿ ನಾವು ಕಾನೂನು ನಿಯಮವನ್ನ ಪಾಲಿಸಲೇಬೇಕು. ಒಂದು ವೇಳೆ ಏನಾದರೂ ಪಾಲಿಸಲಿಲ್ಲ ಅಂತಂದ್ರೆ ಎಲ್ಲಾ ನಿಯಂತ್ರಣವನ್ನ ಕೇಂದ್ರಕ್ಕೆ ಕೊಡಬೇಕಾಗತ್ತೆ. ಇದಕ್ಕಿಂತ ನಮ್ಮ ಕಾವೇರಿ ನೀರು ನಮ್ಮ ಬಳಿನೇ ಇರೋದು ಒಳ್ಳೆಯದು ಅಂತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಮಹತ್ವದ ಹೇಳಿಕೆಯನ್ನ ನೀಡಿರುವಂಥದ್ದು. ಈ ಮೂಲಕ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ತೀರ್ಪು ಯಾವಾಗ ಬರುತ್ತೆ ಅನ್ನುವಂಥದ್ದು ಕೂಡ ಕಾದು ಕೂತಿರುವಂಥದ್ದು. ರಾಜ್ಯದ ರೈತರು, ರಾಜ್ಯದ ಜಲಾಶಯಗಳು ಸಂಪೂರ್ಣವಾಗಿ ತುಂಬಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಆದರೂ ತಮಿಳುನಾಡು ಸರ್ಕಾರ ಹಂಗಲ್ಲ, ಖ್ಯಾತೆ ತೆಗಿಲಿಲ್ಲ ಅಂತಂದ್ರೆ ಸಮಾಧಾನನೇ ಇಲ್ಲ ಅನ್ಸುತ್ತೆ. ಮಳೆ ಇಲ್ಲ ಅಂತಂದು ಎಲ್ಲ ರೈತರು ಕೂಡ ತಲೆ ಮೇಲೆ ಕೈ ಹೊತ್ತು ಕೂತಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನು ಜಲಾಶಯ ತುಂಬಬೇಕಾಗಿತ್ತಲ್ಲ, ಕಬಿನಿ ಜಲಾಶಯ ಕೂಡ ತುಂಬಿಲ್ಲ, ಇತ್ತ KRS ಕೂಡ ತುಂಬಿಲ್ಲ. ಈ ಮಧ್ಯೆ ತಮಿಳುನಾಡಿಗೆ ನೀರು ಬಿಡಿ ಅಂತಂದ್ರೆ ಎಲ್ಲಿಂದ ಬಿಡಬೇಕೋ ಗೊತ್ತಿಲ್ಲ.